ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಈ ಒಂದು ಸಂಚಿಕೆಯಲ್ಲಿ ಮೂರನೆಯ ಸಂಧಿಯ ಬಗ್ಗೆ ನಾವು ಅವಲೋಕನವನ್ನು ಮಾಡಬೇಕಾದ್ರೆ ಸೂಚನೆ ಬಗ್ಗೆ. ಚಂಡಮುನಿ ಮಂತ್ರಾಹ್ವಯದಿ ಬರೇ ಚಂಡಕರ ತತ್ತೇಜನಾಹವ ಚಂಡ ವಿಕ್ರಮನವನಿಯಲಿ ಜಲಿಸಿದನು ಕಲಿಕರ್ಣ. ಚಂಡಮುನಿ ಮಂತ್ರಾಹ್ವಯದಿ ಬರೇ ಚಂಡಕರ ತತ್ತೇಜನಾಹವ ಚಂಡ ವಿಕ್ರಮನು ಅವನಿಯಲಿ ಜನಿಸಿದನು ಕಲಿಕರ್ಣ. ಕುಂತಿ ಭೋಜನ ಸಾಕುಮಗಳಾಗಿರ್ತಕ್ಕಂಥ ಕುಂತಿ ಇನ್ನು ಬಾಲ್ಯದಲ್ಲಿರುವಾಗ ಆ ಕುಂತಿ ಭೋಜನ ಆಸ್ಥಾನಕ್ಕೆ ದೂರ್ವಾಸ ಮಹರ್ಷಿಗಳು ಆಗಮಿಸ್ತಾರೆ. ಕುಂತಿ ಮಹರ್ಷಿಗಳಿಗೆ ಸೇವೆಯನ್ನು ಮಾಡ್ತಾಳೆ. ಆ ಸೇವೆಗೆ ಮೆಚ್ಚಿ ಅವರು 5 ಮಂತ್ರಗಳನ್ನು ಉಪದೇಶ ಮಾಡ್ತಾರಮ್ಮ, ನಿನಗೆ ಪುತ್ರಭಾಗ್ಯ ಕೊಡ್ತಕ್ಕಂಥ 5 ಮಂತ್ರಗಳನ್ನು ನಾನು ಉಪದೇಶ ಮಾಡ್ತೀನಿ, ನಿನಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಮಂತ್ರ ಉಪದೇಶ ಮಾಡಿ ಹೋಗ್ತಾರೆ. ಆದರೆ ಹುಡುಗಾಟದಿಂದ ನೋಡೋಣ ಏನಾಗುತ್ತೋ ಅಂತ ಪರೀಕ್ಷೆ, ಅದು ಭಗವಂತನ ಪರೀಕ್ಷೆ, ಅವಳದಲ್ಲ. ಮುಂದೆ ಏನಾಗಬೇಕು ಅಂತ ಅವನಿಗೆ ಗೊತ್ತಿದೆ. ಆದ್ದರಿಂದ ಕುಂತಿದೇವಿ ಸೂರ್ಯನನ್ನು ಕುರಿತಿರ್ತಕ್ಕಂಥ ಒಂದು ಮಂತ್ರವನ್ನು ನಿಷ್ಠೆಯಿಂದ ಜಪ ಮಾಡ್ತಾಳೆ. ಆವಾಗ ತಕ್ಷಣ ಸೂರ್ಯ ಪ್ರತ್ಯಕ್ಷನಾಗಿ ಆಯಂಬಳನ್ನು ಸ್ಪರ್ಶಿಸ್ತಾನೆ. ಆ ಸ್ಪರ್ಶದ ಶಕ್ತಿಯ ಒಂದು ಪ್ರಭಾವವಾಗಿ ಈ ಒಂದು ಕುಂತಿದೇವಿಗೆ ನವಮಾಸಗಳು ತುಂಬಿ ಗರ್ಭಿಣಿಯಾಗಿ ಮಹಾಪ್ರಚಂಡನಾಗಿರ್ತಕ್ಕಂಥ ಕರ್ಣ ಜನನವಾಗುತ್ತೆ ಅನ್ನತಕ್ಕಂಥದ್ದು ಈ ಒಂದು ಸೂಚನೆಯ ಸಾರಾಂಶ. ಚಂಡಮುನಿ ಮಂತ್ರಾಹ್ವಯದಿ ಬರೇ ಚಂಡಮುನಿಗಳಾಗಿರ್ತಕ್ಕಂಥ ದೂರ್ವಾಸರು ಉಪದೇಶಿಸಲ್ಪಟ್ಟಿರತಕ್ಕಂಥ ಮಂತ್ರದಿಂದ, ಮಂತ್ರೋಚ್ಚಾರಣೆಯಿಂದ ಚಂಡಕರ ತತ್ತೇಜನಾಹವ ಚಂಡ ವಿಕ್ರಮ, ಸಾಮಾನ್ಯನಲ್ಲ, ಆಹವದಲ್ಲಿ ಅವನು ಆಹವ ಅಂದರೆ ಯುದ್ಧರಂಗದಲ್ಲಿ ಮಹಾಪ್ರಚಂಡನಾದ ಕರ್ಣ, ಅವನಿಯಲ್ಲಿ ಜನಿಸಿದನು ಕಲಿಕರ್ಣ. ಕುಂತಿದೇವಿಯ ಉದರದಿಂದ ಆ ಒಂದು ಮಹಾಪ್ರಚಂಡನಾಗಿರ್ತಕ್ಕಂಥ ಸೂರ್ಯಾಂಶ ಸಂಭೂತನಾಗಿರ್ತಕ್ಕಂಥ ಕರ್ಣನ ಜನನವಾಗುತ್ತೆ. ಅವನು ಮುಂದೆ ಯಾವ ರೀತಿಯಲ್ಲಿ ಯುದ್ಧರಂಗದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನು ಆ ಸಚರಾಚರ ಜಗತ್ಪತಿ ಆ ಭಗವಂತನ ಎದುರುಗಡೆ ಅರ್ಜುನನಿಗೆ ತೋರಿಸ್ತಾನೆ ಯುದ್ಧದಲ್ಲಿ ಅನ್ನತಕ್ಕಂಥದ್ದು, ಯಾವ ರೀತಿ ಅವನು ನಡೀತಾನೆ, ಪತಿಗೆ ಮಲೆವರ ಗಂಡ ಅಂತ ಅನಿಸ್ಕೊಳ್ತಾನೆ, ಯಾವ ರೀತಿ ದುರ್ಯೋಧನನ ಮತ್ತು ಕರ್ಣನ ಒಂದು ಸ್ನೇಹ ಇರುತ್ತೆ ಅನ್ನತಕ್ಕಂಥದ್ದು ಮುಂದೆ ನಾವು ನಮ್ಮ ಒಂದು ಮಹಾಭಾರತದ ಈ ಸೂಚ್ಯವಾಗಿರ್ತಕ್ಕಂತಹ ಸೂಚನಾರ್ಥದಲ್ಲಿ ಮುಂದೆ ನಾವು ಕಾಣ್ತೀವಿ. ಆದ್ದರಿಂದ ಇಂತಹ ಒಬ್ಬ ಮಹಾಮಹಿಮ ಕರ್ಣನ ಒಂದು ಜನನ ಬಹಳ ಅದ್ಭುತವಾಗುತ್ತೆ. ಕುಂತಿಯು ಕೂಡ ಮಹಾತಾಯಿ, ಆಯಮ್ಮನ ಗರ್ಭದಲ್ಲಿ ಕರ್ಣ ಜನನವಾಗುತ್ತೆ ಮೊದಲನೇ ಮಂತ್ರದಿಂದ ಅಂತಕ್ಕಂಥದ್ದು ಈ ಒಂದು ನಮ್ಮ ಕುಮಾರವ್ಯಾಸ ಭಾರತದಲ್ಲಿ 3ನೇ ಸಂಧಿಯ ಒಂದು ಸೂಚನಾರ್ಥ ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.